ಬಿಜೆಪಿ ಕೈ ಕಾರ್ಯಕರ್ತರ ನಡುವೆ ಗಲಾಟೆ, ಪರಸ್ಪರ ಕೈ ಮಿಲಾಸಿ ತಳ್ಳಾಟ, ನೂಕಾಟ. ಮೊದಲು ಏನಾಯ್ತು ಅಂತ ಹೇಳೋದಕ್ಕೂ ಮೊದಲೇ ಈ ವಿಡಿಯೋವನ್ನ ಸರಿಯಾಗಿ ನೋಡ್ಬಿಡಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅದೇಗೆ ಕಚ್ಚಾಡ್ಕೊಳ್ತಿದ್ದಾರೆ ಅಂತ ನೋಡಿ. ಪೊಲೀಸರು ಎಷ್ಟೇ ತಳ್ಳಿದ್ರು ಇಬ್ಬರು ಚದುರಿಸಲು ಪ್ರಯತ್ನ ಪಟ್ಟರು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಏಕಾಏಕಿ ತಳ್ಳಾಟ, ನೂಕಾಟ ಮಾಡ್ತಿದ್ರು ಕಣ್ರಿ. ಎಲ್ಲಿವರೆಗೆ ಅಂದ್ರೆ ಇಬ್ರು ಕಾರ್ಯಕರ್ತರು ಕೈ ಮಿಲಾಯಿಸೋವರೆಗೂ ಹೋಗಿದ್ರು ನೋಡಿ. ಬೈ ಇಂಥದೊಂದು ಘಟನೆ ನಡೆದಿರುವುದು ಶಿಗ್ಗಾವಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ವೇಳೆ. ಶಿಗ್ಗಾವಿಯಲ್ಲಿ ಹೈಟೆಕ್ ತಾಲೂಕು ಸರ್ಕಾರಿ ಆಸ್ಪತ್ರೆಯನ್ನ ಉದ್ಘಾಟನೆ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಆಸ್ಪತ್ರೆ ಉದ್ಘಾಟನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು ಕಣ್ರಿ. ನೂತನ ಆಸ್ಪತ್ರೆ ವೀಕ್ಷಣೆ ಮಾಡಿದ ಸಚಿವರು ಹಿಂಬಾಲಕರಲ್ಲಿ ಶುರುವಾದ ಗಲಾಟೆ. ಹೌದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಚಿವ ದಿನೇಶ್ ಗುಂಡೂರಾವ್ ಆಸ್ಪತ್ರೆ ಉದ್ಘಾಟಿಸಿ ಆಸ್ಪತ್ರೆಯನ್ನ ನೋಡೋದಕ್ಕೆ ಮುಂದೆ ಹೋಗ್ತಾರೆ. ಆದ್ರೆ ಹಿಂಬಾಲಕರಲ್ಲಿ ಚಿಕ್ಕದಾಗಿ ಶುರುವಾದ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗಿ ತಲುಪಲು ಬಹಳ ಹೊತ್ತು ಹಿಡಿಯಲಿಲ್ಲ ಕಣ್ರಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಕ್ರೆಡಿಟ್ ವಾರ್. ಚಿಕ್ಕದಾಗಿ ಶುರುವಾದ ವಾಗ್ವಾದ ಪರಸ್ಪರ ಜೈಕಾರ ಕೂಗಿ ಬಳಿಕ ಕೈ ಮಿಲಾಯಿಸಿ ಗಲಾಟೆ ಮಾಡಿಕೊಂಡ್ರು. ಬಿಜೆಪಿ ಕೈ ಕಾರ್ಯಕರ್ತರು ಆಸ್ಪತ್ರೆ ವಿಚಾರದಲ್ಲಿ ಮೊದಲಿನಿಂದಲೂ ಕ್ರೆಡಿಟ್ ವಾರ್ ಇತ್ತು ಕಣ್ರಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಂಜೂರು ಮಾಡಿಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಉಪಕರಣಗಳಿಲ್ಲದಿದ್ರೂ ತರಾತುರಿಯಲ್ಲಿ ಆಸ್ಪತ್ರೆ ಉದ್ಘಾಟನೆ ಮಾಡ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಕ್ರೆಡಿಟ್ ವಾರ್ನಿಂದ ಶುರುವಾದ ಭಿನ್ನಾಭಿಪ್ರಾಯ ಪರಸ್ಪರ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ಶಾಂತಗೊಳಿಸಿದ್ದಾರೆ. ಒಳ್ಳೆ ಕಾರ್ಯಕ್ರಮದಲ್ಲಿ ಇದೆಲ್ಲ ಬೇಕಿತ್ತ ಅಂತ ಜನರು ಆಡಿಕೊಳ್ಳುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.